ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ BSF ಟ್ರೇಡ್ಸ್ಮನ್ 2025-26 ಫಿಸಿಕಲ್ ಯಾವ ಥರ ನಡೀತಾ ಇದೆ, ಯಾವ ಥರ ಓಡಬೇಕು, ನಾನು ಯಾವ ಥರ ಫಿಸಿಕಲ್ ಪಾಸ್ ಆದೆ ಅಂತ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಫಿಸಿಕಲ್ ಬಂದುಬಿಟ್ಟು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ 6ನೇ ತಾರೀಕಿತ್ತು. ರಿಪೋರ್ಟಿಂಗ್ ಟೈಮ್ ನೋಡೋದಾದರೆ ಬೆಳಗ್ಗೆ 4 ಅಥವಾ 4:30 ರಿಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ದಿನಕ್ಕೆ 600 ಜನರದ್ದು ಫಿಸಿಕಲ್ ಇರುತ್ತೆ. ಒಟ್ಟು 6 ಗ್ರೂಪ್ ಮಾಡ್ತಾರೆ. ಒಂದು ಗ್ರೂಪ್ನಲ್ಲಿ 100 ಜನರು ಇರ್ತಾರೆ. ಒಟ್ಟು 6 ಗ್ರೂಪ್ ನಡೆಯುತ್ತೆ. ಕೊಯಂಬತ್ತೂರಿನಲ್ಲಿ ನೋಡೋದಾದರೆ ಅದೇನು ಆರ್ಮಿ ಹೆಡ್ ಕ್ವಾರ್ಟರ್ ಕ್ಯಾಂಪಸ್ ಇದೆ ಅಲ್ವಾ, ಆ ಕ್ಯಾಂಪಸ್ನ ಸುತ್ತಮುತ್ತ ಓಡೋದಿರುತ್ತೆ. ಡಾಂಬರ್ ರೋಡ್ನಲ್ಲಿ ಓಡೋದಿದೆ. ರೋಡ್ ನೋಡೋದಾದರೆ ರೋಡ್ ತುಂಬ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಓಡ್ಬೋದು, ಟೈಮ್ ಕವರ್ ಆಗುತ್ತೆ. ಟೋಟಲಾಗಿ 5 ಕಿಲೋಮೀಟ್ರ್ ರನ್ನಿಂಗ್ ರೋಡ್ ಇದೆ. ಒಟ್ಟು 3 ರೌಂಡ್ ಹಾಕಬೇಕು. ರನ್ನಿಂಗ್ ಪಾಸ್ ಆದ ನಂತರ ಹೈಟ್ ಮತ್ತು ವೇಟ್ ನೋಡ್ತಾರೆ. ಹೈಟ್ 165 ಸೆಂಟಿಮೀಟ್ರ್ ಬೇಕು ಮತ್ತು ವೇಟ್ ನೋಡೋದಾದರೆ ಹೈಟ್ ತಕ್ಕಷ್ಟು ವೇಟ್ ಇದ್ದರೆ ಸಾಕು. ಚೆಸ್ಟ್ 75 ಸೆಂಟಿಮೀಟ್ರ್ ಇದ್ದರೆ ಸಾಕು. ಹೈಟ್ ಬಂದುಬಿಟ್ಟು 165 ಸೆಂಟಿಮೀಟ್ರ್ ಇದ್ದರೆ ಸಾಕು ಮತ್ತು ST ಅವರಾದರೆ 160 ಸೆಂಟಿಮೀಟ್ರ್ ಇದ್ದರೆ ಸಾಕು. ಹೈಟ್ಗೆ ತಕ್ಕಷ್ಟು ವೇಟ್ ಇದ್ದರೆ ಸಾಕು. ಚೆಸ್ಟ್ ನೋಡೋದಾದರೆ ನಾರ್ಮಲಾಗಿ 75 ಸೆಂಟಿಮೀಟ್ರ್ ಇರಬೇಕು ಮತ್ತು ಎದೆಯನ್ನು ಉಬ್ಬಿಸಿದಾಗ 5 ಸೆಂಟಿಮೀಟ್ರ್ ಎಕ್ಸ್ಪ್ಯಾಂಡ್ ಆಗಬೇಕು. ನಿಮ್ಮದು ಫಿಸಿಕಲೆಲ್ಲ ಆದ ನಂತರ ನಿಮ್ಮ ರಿಪೋರ್ಟ್ ಕೊಡ್ತಾರೆ. ನೀವು ಪಾಸ್ ಆಗಿದ್ದೀರಾ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ನ ತೊಗೊಂಡು ಮನೆಗೆ ಬರಬೇಕು. ವಿಡಿಯೋ ಸ್ವಲ್ಪ ಕ್ಲಿಯರ್ ಇರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲೇ ಫಿಸಿಕಲ್ ಮುಗಿದ ತಕ್ಷಣ ವಿಡಿಯೋ ಮಾಡ್ತಾಯಿದ್ದೀನಲ್ವ, ಅದಕ್ಕಾಗಿ ಸ್ವಲ್ಪ ಕ್ಲಿಯರ್ ಇರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅದೇ ರೀತಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.